ರಾಕ್ಷಸನ ಕತೆ. ಮೂವಿ ಮಾತ್ರ ಸಖತ್ತಾಗಿತ್ತು. ಬೆಂಕಿ 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 ಸೂಪರ್ ಸೂಪರ್. ಫಸ್ಟ್ ಆಫ್ ಆಲ್ ನಮ್ಮ ಡಿ ಬಾಸ್ ತಮ್ಮ ಬೇರೆ ತುಂಬ ಚೆನ್ನಾಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಸಿನಿಮಾ 100 ಡೇಸ್ ಓದಲಿ ಅಂತ ಕೇಳ್ಕೊತೀವಿ. ಕಂಟೆಂಟ್ ನೋಡಿದ್ರೆ ಯಪ್ಪ ಭಯಾನಕ ಇದೆ. ಒಬ್ಬ ಮನುಷ್ಯನ ಈ ರೀತಿನೇ ತೋರಿಸ್ಬೋದ ಅನ್ನೋ ಒಂದು ಕಂಟೆಂಟು. ಎಲ್ಲ ಅಭಿಮಾನಿಗಳು ಬಂದು ಸಿನಿಮಾ ನೋಡಿ. ಮಂಡ್ಯ ಹುಡುಗ ಬಿಗ್ ಬಾಸ್ 5 ಗಿಲ್ಲಿ ಅದು ಯಾವತ್ತೇನು ಒಂದು ಚಿತ್ರರಂಗ ಆದಮೇಲೆ ಇಟ್ಟಿರ್ತಾನೆ. ಚೆನ್ನಾಗಿ ಮಾಡಿದ್ದಾನೆ. ಸೂಪರ್ 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 ಆಗಿದೆ. ಜೈ ಡಿ ಬಾಸ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿ ಬಂದಿದೆ ಸಿನಿಮಾ. ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ. ಮೂವಿ ಅಂತೂ ಯಾವುದೇ ಕಾರಣಕ್ಕೂ ಒಂಚೂರು ಬರೋಗಲ್ಲ. ಎಲ್ಲ ಕನ್ನಡಿಗರು ಬಂದು ನೋಡಬೇಕು. ಅದರಲ್ಲೂ ಎಸ್ಪೆಷಲಿ ನಮ್ಮ ಅಪ್ಪ ಅಭಿಮಾನಿಗಳು ಬಂದು ನೋಡಬೇಕು. ಫ್ಯಾಂಟಾಸ್ಟಿಕ್ ಬ್ರೋ, ಸೂಪರ್ 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 ಇದೆ ಮೂವಿ. ಸೂಪರ್. ಕೊನೆವರೆಗೂ ನೋಡಬೇಕು, ಒಂದು ಡ್ರಾಪ್ ಮಿಸ್ ಮಾಡಬಾರ್ದು. ಆ ಥರ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ತುಂಬ ಟ್ವಿಸ್ಟ್ ಇಟ್ಟಿದ್ದಾರೆ ಮೂವಿ ಮಾತ್ರ, ತುಂಬ ಚೆನ್ನಾಗಿದೆ. ಸೂಪರ್ 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 ಆಗಿದೆ. ಸೂಪರ್ ಆಗಿದೆ. ಸೂಪರ್ ಆಗಿದೆ ಮೂವಿ. ಚೆನ್ನಾಗಿದೆ. ಸೂಪರ್ ಫಿಲಂ ಸೂಪರ್ ಮಸ್ತಾಗಿದೆ. ಮತ್ತೆ ಸಕಾಗಿದೆ. ಚೆನ್ನಾಗಿದೆ ಫಿಲಮ್. ಸೂಪರ್ ಮೂವಿ ಸೂಪರ್ ಆಗಿದೆ ಬ್ರೋ. ಮೂವಿ ಸೂಪರ್ ಆಗಿದೆ. ಮೂವಿ ಮಾತ್ರ ಸಖತ್ತಾಗಿತ್ತು. ಒಳ್ಳೆ ಥೀಮ್ ಇದೆ. ಬೆಂಕಿ 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 ಚೆನ್ನಾಗಿದೆ ಮೂವಿ. ನೆಕ್ಸ್ಟ್ ಲೆವೆಲ್. ಸೂಪರ್ ಸೂಪರ್ ತುಂಬ ಅದ್ಭುತವಾದ ಚಿತ್ರ. ಕಥೆನೇ ಹೀರೋ ಇದರಲ್ಲಿ. ಧನ್ವೀರ್ ಅವರಿಗಿನ್ನ ಕಥೆ ಇದಾಗುತ್ತೆ. ನಿಜಕ್ಕೂ ಎಲ್ಲ ನಟರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅಶ್ವಿನಿ ರಾವ್ ಅವರ ಸುನಿಲ್ ರಾವ್ ತುಂಬ ಅದ್ಭುತವಾದ ನಟನೆ. ಒಳ್ಳೆ ಕಥೆಯನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನೆಕ್ಸ್ಟ್ ದರ್ಶನ್ ಬಿಟ್ರೆ ನೆಕ್ಸ್ಟ್ ಅಣ್ಣ ಫಿಲಂ ಇಂಡಸ್ಟ್ರಿ ಧನ್ವೀರೇ ಬರೋದಣ್ಣ. ಫಿಲಂ ತುಂಬಾ ಸೂಪರ್ ಆಗಿದೆ. ಹೀರೋಯಿನ್ ಚೆನ್ನಾಗಿದ್ದಾರೆ. ಕತೆ ಒಳ್ಳೆ ಕತೆ. ಧನ್ವೀರ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಸೂಪರ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ನಾವೇನೋ ಅನ್ಕೊಂಡು ಬಂದೆ ಒಂದು 5 ನಿಮಿಷ ನೋಡ್ಕೊಂಡು ಹೋಗೋಣ ಅಂತ. ಬಟ್ ಧನ್ವೀರ್ ಗೌಡ ಅವರು ನಮಗೆ ಫ್ಯಾನ್. ಅವರ ಫ್ಯಾನೇ ನಾವು. ನಮ್ಮ ಡಿ ಬಾಸ್ಗೂ ಫ್ಯಾನೇ ನಾವು. ಎಲ್ಲರಿಗೂ ಫ್ಯಾನೇ. ಇವಾಗ ಗೊತ್ತಾಗಿದೆ. ಬಟ್ ಆದರೆ 5 ನಿಮಿಷದಲ್ಲಿ ನರಕ ತೋರಿಸ್ಬಿಟ್ರು. ತುಂಬ ಇಷ್ಟ ಆಯಿತು. ಅವ್ನ ಕ್ರೇಜು, ಅವ್ನ ಆರ್ಟ್ರಿಕ್ ತುಂಬ ಇಷ್ಟ ಆಗಿದೆ. ತುಂಬ ಕ್ರೇಜ್ ಸರ್. ಆ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಣ್ಣ. ಕೇಳೋದೇ ಬೇಡ. ನಮ್ಮ ಬಾಸ್ ಹಿಂಗಂತ ಎಲ್ಲರಿಗೂ ಗೊತ್ತು. ನಮ್ಮ ಧನ್ವೀರ್ ಅಣ್ಣನ ಮಾತ್ರ ನಾವು ಯಾವತ್ತೂ ಬಿಟ್ಕೊಡಲ್ಲ, ಬಿಟ್ಕೊಟ್ಟು ಇಲ್ಲ. ಇವತ್ತು ಅಷ್ಟೇ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ. ಫಸ್ಟ್ ಆಫ್ ಆಲ್ ಲವ್ ಸೀನ್ ಮಾತ್ರ ಕೇಳಬೇಡ. ಇದು ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ನಾನು ಅಕ್ಕನ್ ಚಿಂದೆ ಹಾಕ್ಬಿಟ್ಟೆ ನಾನು ಇವಾಗ ಮಾತ್ರ ದೇವರನ್ನಾಗಿ ನೋಡಿ. ಸುನೀಲಿಂದ ಸಿನಿಮಾ ಸಾಕಾಗಿದೆ. ಅವನು ಆಯ್ತು ಕ್ಯಾರೆಕ್ಟರ್ ಪೊಲೀಸ್ ಕ್ಯಾರೆಕ್ಟರ್ ಚೆನ್ನಾಗಿ ಬಂದಿದೆ. ಮೂವಿ ಮಾತ್ರ ಸೂಪರ್ ಆಗಿದೆ. ವಿಲನ್ ಕ್ಯಾರೆಕ್ಟರು ಚೆನ್ನಾಗಿದೆ. ಹಾಗೂ ನಮ್ಮ ಬಾಸ್ ಅಭಿಮಾನಿ ಅಲ್ವಾ ಅವರು, ಡಿ ಬಾಸ್ ಅವ್ರ ಅಭಿಮಾನಿ. ಅದಕ್ಕೆ ಯಾವಾಗಲೂ ನೋಡಿ ನೋಡ್ತೀವಿ. ಜೈ ಡಿ ಬಾಸ್. ಸೂಪರ್ ಆಗಿದೆ. ಮೂವಿ ಮಾತ್ರ ಸೂಪರ್ ಆಗಿದೆ. ವಿಲನ್ ಮಾತ್ರ ಸೂಪರ್ ಬ್ರೋ. ವಿಲನ್ ಆಕ್ಟಿಂಗ್ ಮಾತ್ರ ಸೂಪರ್. ಥ್ಯಾಂಕ್ ಯು. ಜೈ ಡಿ ಬಾಸ್. ಆಮೇಲೆ ಇದು ನಮ್ಮ ಧನ್ವೀರ್ ಸರ್ ಪೊಲೀಸ್ ಆಫೀಸರ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಟ್ರಿಗೆ ಸಸ್ಪೆನ್ಸ್ ಥ್ರಿಲ್ಲರ್ ಮರ್ಡರ್ ಸ್ಟೋರಿ ತುಂಬ ಎಕ್ಸಲೆಂಟ್ ಆಗಿದೆ. ಸಿನಿಮಾ ಅಂತೂ ತುಂಬಾ ಚೆನ್ನಾಗಿದೆ. ಯಾಕಂತಂದ್ರೆ ನಾವು ಭಗವಂತನ ನೋಡಿಲ್ಲ, ಅವ್ನ ಸೃಷ್ಟಿಗಳ ಬಗ್ಗೆನೂ ನಮಗೆ ಗೊತ್ತಿಲ್ಲ. ಆ ಸೃಷ್ಟಿಗಳ ಬಗ್ಗೆ ನಮಗೆ ನೀಟಾಗಿ ವಿವರಣೆ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಅಂಡ್ ಮತ್ತೊಂದು ಅವರ ಈ ಲುಕ್ ನಾವು ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋದಕ್ಕಿಂತನೂ ಹೆಚ್ಚಾಗಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಅವರ ಖಡಕ್ ಬಾಡಿ ಆಗಿರ್ಲಿ, ಅವರ ಕಾಸ್ಟ್ಯೂಮ್ ಆಗಿರ್ಲಿ, ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಸಿನಿಮಾ ಮೇಲೆ ಟ್ವಿಸ್ಟ್ ಇರುತ್ತೆ. ಅಂದ್ರೆ ಆ ಟ್ವಿಸ್ಟ್ ನೀವು ನೋಡ್ಬೇಕಂತಂದ್ರೆ ಥಿಯೇಟ್ರಲ್ಲೇ ಬಂದು ನೋಡ್ಬೇಕು. ಹಯಗ್ರೀವ ಮೊದಲನೇದಾಗಿ ಗೆದ್ದಿದೆ ಅಂತಂದ್ರೆ ಸೆನ್ಸರ್ನ ಗೆದ್ದು ಯಾವಾಗ ಥಿಯೇಟರ್ ಒಳಗಡೆ ಧನ್ವೀರಣ್ಣ ಎಂಟ್ರಿ ಆದ್ರು ಅವಾಗಲೇ ಹಯಗ್ರೀವ ಗೆದ್ದಾಯ್ತು. ಧನ್ವೀರಣ್ಣ ಗೆದ್ದಾಯ್ತು. ಧನ್ವೀರಣ್ಣ ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ನಿಮ್ಮ ಹಿಂದೆ ಖಂಡಿತ ನಾವು ಈ ಅಭಿಮಾನಿಗಳ ಸಾಮ್ರಾಜ್ಯ ಖಂಡಿತ ಇದ್ದೇ ಇರುತ್ತೆ. ಯಾಕಂದ್ರೆ ಮೊದಲನೇದಾಗಿ ನಿಯತ್ತಿಗೆ ಒಂದು ಅಭಿಮಾನಿ ಅಂತಂದ್ರೆ ಅದು ಡಿ ಬಾಸ್ ಅಭಿಮಾನಿಗಳು. ಅವ್ರು ಯಾವತ್ತೂ ನಿಮ್ಮನ್ನ ಕೈ ಬಿಡಲ್ಲ. ಜೈ ಡಿ ಬಾಸ್. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಧನುಷ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಗೆ ಬಹಳ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನಮ್ಗೆ ಇಷ್ಟ ಆಯ್ತು. ಸೂಪರ್ ಆಗಿದೆ. ಡಿ ಬಾಸ್ ಸರ್ ಇದೆ ಸೂಪರ್. ಚೆನ್ನಾಗಿದೆ ಸರ್. ಒಂದು ಕನೆಕ್ಷನ್ ಹೇಗಿದೆ ಅಂತನ್ನುವಂಥ ಒಂದು ರೀತಿಯನ್ನ ಇಲ್ಲಿ ಕಥೆನಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ 100 ಡೇಸ್ ಓಡುತ್ತೆ. ಸೂಪರ್ ನಿಜವಾಗ್ಲೂ ಎಕ್ಸ್ಪೆಕ್ಟಿಂಗ್ ಈ ತರ ಒಂದು ಮೂವಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ರಿಯಲಿ ತುಂಬಾ ಚೆನ್ನಾಗಿದೆ. ಸ್ಟೋರಿ ಮಾತ್ರ ಎಕ್ಸಲೆಂಟ್. ಮತ್ತೆ ಪ್ರೊಡ್ಯೂಸರ್ ಆಗಿರ್ಬೋದು, ಮತ್ತು ಆ್ಯಕ್ಟಿಂಗ್ಸ್ ಇರ್ಬೋದು, ಎಲ್ಲರೂ ಒಬ್ಬೊಬ್ಬರು ಹೆಂಗೆ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅಂದರೆ ನೆವರ್ ಎಕ್ಸ್ಪೆಕ್ಟ್.
ಇಟ್ ಇಸ್ 100 days ಹಿಟ್ ಅಂತೂ ಕನ್ಫರ್ಮ್ ಇಟ್ ಇಸ್. ಯಾಕೆಂದರೆ ನಾವು ಆ ಮೂವಿ ಕೂತ್ಕೊಂಡ್ರೆ ಕೂತಿರೋದು ಅಷ್ಟೇ ಗೊತ್ತು, ಹೆಣ್ಣಾಗೋದಾಗ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಏನು ನಮಗೆ ಕ್ಯೂರಿಯಾಸಿಟಿ ಆ ಕ್ಯೂರಿಯಾಸಿಟಿಲೇ ಮೂವಿ ಮುಗ್ದೋಯ್ತು. ಹಯಗ್ರೀವ 2 ಮುಂದೆ ಚೆನ್ನಾಗಿರ್ತದೆ. ಆ ಥರ ಇಂಟ್ರೆಸ್ಟಿಂಗ್ ಆಯಿತು. ಮತ್ತೆ ಏನಾಗುತ್ತೆ ಮುಂದಕ್ಕೆ ಅಂತ ಪ್ರೊಡ್ಯೂಸರು ಇನ್ನೊಂದು ಮೂವಿ ತೆಗಿಬೇಕು, ಇದೇ ಥರ ಹೊಸ ಕಾಲೇಜಲ್ಲಿ ಬರಬೇಕು. ಧನೀರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇವರು ಸಂಜನಾ ಹೀರೋಯಿನ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಟೈಟಲ್ಲು, ಹಯಗ್ರೀವ ಟೈಟಲ್ ತಕ್ಕನಾಗಿ ಫಿಲಮ್ ಇದೆ. ಸೊ ಕಂಟೆಂಟ್ ಮಾತ್ರ ವಾವ್ ಅನ್ನೋ ರೀತಿಯಲ್ಲಿದೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕ್ಯೂರಿಯಾಸಿಟಿ ಮೂಡುವಂಥ ಫಿಲಮ್. ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿನಲ್ಲಿ ಎಲ್ಲ ತಣ್ಣಗಾಗಿದ್ರು, ಬಟ್ ಹಯಗ್ರೀವ ಇವತ್ತು ಒಂದು ಅಲೆನ ಎಬ್ಸಿದೆ. ಸೊ ಧನ್ವೀರ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ವಿರಾಟ್ ಸಾಯಿ ಬಾಲನಟ, ಆಲ್ಮೋಸ್ಟ್ ಆಲ್ ವಿರಾಟ್ ಸಾಯಿ ಅವ್ರ ಆ್ಯಕ್ಟಿಂಗ್ ಬಂದ್ಬಿಟ್ಟು ಹೇಗಿದೆ ಅಂತಂದರೆ, ಸೊ ನಮಗೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಮತ್ತೆ ನಾವು ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡ್ತೀವಿ ಅನ್ನುವಂಥ ಒಂದು ಎಲ್ಲ ಭರವಸೆನ ಅವರು ಕೊಟ್ಟಿದ್ದಾರೆ. ಅಂದರೆ ಆ ಒಂದು ಆ್ಯಕ್ಟಿಂಗಲ್ಲಿ ಅದನ್ನು ಪ್ರೂವ್ ಮಾಡಿದ್ದಾರೆ. ಸೊ ಒಂದೇ ಒಂದು ಮಾತಲ್ಲಿ ಹೇಳೋದಾದರೆ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂಥ ಫಿಲಮ್ ಆಗಿದೆ. ರಾಕ್ಷಸನ ಕತೆ